ಕೊಲೆ ಆಗಿಲ್ಲ ವ್ಯಕ್ತಿ ಹೆಂಗ? ವ್ಯಕ್ತಿ ಮಾತ್ರ ಭಾರಿ ಚಲೋ ರೀ ಅವನು. ಹಾಂ ಹುಡುಗ ಮಾತ್ರ ಭಾರಿ ಒಳ್ಳೆ ಹುಡುಗ. ಹಾಂ ಬೇರೆ ಕೆಟ್ಟ ಬುದ್ಧಿ ಅನ್ನೋದಿದ್ದಲ್ಲ ಅವನಿಗೆ, ಒಂದು ಕೆಟ್ಟ ದೃಷ್ಟಿನೂ ಇದ್ದಲ್ಲ ಅವನಿಗೆ. ಅವ್ರ ಮನೇಲಿ ಏನು ಬಂತಾನ ಗೊತ್ತಲ್ಲ ಅದು ಒಟ್ಟು. ಅವರು ನಡವಳಿಕೆ ಗಂಡ ಹೆಂಡತಿ ನಡವಳಿಕೆ ಒಳಗೆ ಏನೇನು ಬಂತ ಗೊತ್ತಲ್ಲ ರೀ. ಅದು ಸುಮಾರು ದಿವಸದಿಂದ ಅವನಿಗೆ ಜಗಳ ಆಗ್ತಾನೆ ಆತು. ಆ ಜಗಳ ಆದಮೇಲೆ ಅಯ್ಯಮ್ಮ ತಾಳಿ ಮುಕ್ತಿ ತೆಗೆದು ನಿಜ ಮುಂಚೆಗ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನ. ಏನು ರೀ? 15-20 ದಿವಸದಿಂದ ಆಕೆಲ್ಲ ತಾಳಿ ಮುಕ್ತಿನ ಕುಡಿಯೋ ಬಿಚ್ಚಿಟ್ಟದ್ಲು. ಅದು ಏನು ನಿರ್ಧಾರ ಮಾಡ್ಕೊಂಡ್ಲ ಗೊತ್ತಿಲ್ಲ. ಆ ತಾಳಿ ಮುಕ್ತಿ ತೆಗೆದು 15-20 ದಿವಸಕ್ಕೆ ಅವ್ನು ಕೊಲೆ ಆಗಿತ್ತು. ಹಾಂ ಕೆಲ್ಸಕ್ಕೆ ಹೋಗಿ ಪಂಚಾಯತಿ ಇದು ಸರ್ಕಾರದ ಕೆಲ್ಸಕ್ಕೆ ಹೋದ್ರೆ ಸಹ ಇಷ್ಟು ಈಗ ಒಂದು 8-10 ದಿವಸ ಆ ಪಂಚಾಯತಿ ಕೂಡ ನನ್ನ ಗಂಡ ಸತ್ತಾನ ಅಂತ ಹೇಳಿದ್ಲ. ಮತ್ತು ಅಯ್ಯಮ್ಮ ನನ್ನ ತಲೆ ಮೇಲೆ ಬರ್ತದೆ ಅಂತೇಳಿ ಪಂಚಾಯತಿಯಾಗ ಬಂದು ಜನಗಳನ್ನ ವಿಚಾರಣೆ ಮಾಡಿ ಹಂಗೆ ಮಾಡಿದ್ರೆ ನನಗೆ ಕೆಲಸ ಹೋಗ್ತಿದ್ದು, ನಾವು ಹಂಗೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತೀನಿ. ಅಂಥದ್ದು ಏನು ದ್ವೇಷ ಗುರುಗಳಿಗೆ 15 ದಿವಸ ಮೊದಲೇ ತೆಗಿಯುವಂಥದ್ದು ಏನಾಗಿ ನಡತೆ ಸರಿ ಇರಲಿಲ್ಲ ಹೆಂಗೆ? ಅದು ಇರ್ಬೋದು ರೀ, ಅದು ಅವ್ರ ಪಾಪ ಒಳಗಿನ ವಿಚಾರ, ಅದನ್ನು ನಾವೇನು ಹೇಳೋಕ್ಕಾಗಲ್ಲ. ಒಳಗೆ ಅವ್ರು ಏನೇನು ಮಾಡ್ಕೊಂಡು ಹೊಡಿತಿದ್ದಂತಲ್ಲ ಭಾಳ ಕುಡಿದು ಅವನು ಹೊಡಿತಾನ. ಯಾವಾಗಾರ ಒಮ್ಮೆ ಹೊಡಿರ್ಬೋದು ಸಿಟ್ಟು ಬಂದಾಗ. ಆದ್ರೆ ಅವನೇನು ಪಾಪ ಅಂತ ದಿನ ಕುಡ್ದು ಬಂದು ಆಕಿನ ಹಿಡ್ಕೊಂಡು ಹೊಡೆಯೋಂಥ ಕೆಲಸ ಯಾವತ್ತೂ ಮಾಡಿಲ್ಲ ರೀ ಅವನು. ಇವರ 2-3 ಸಲ ಹೊಡೆದಾರ ಅವನ್ನ. ನಮಗೆ ಗೊತ್ತಿರೋ ವಿಚಾರ ಅದು. ಒಂದು ಸಲ ಇವೆರಡು ಕಾಲನ್ನು ಟಾರ್ಚ್ ಪ್ಯಾಚ್ ಆಗೋ ತನಕ ಹೊಡೆದಾರ ಅವ್ರು. ಮಗನ ಹೊಡೆದ್ರದು. ಆಮೇಲೆ ಆಕಿನ ಹೊಡೆದಾರ. ಆದರೆ ಕೊಲೆ ಆಗಿದ್ದು ಮಾತ್ರ ಅದು ಹೆಂಗಾತ ಏನೋ ಪಾಪ ಅವ್ರಿಗೆ ಗೊತ್ತಿರಿ ಅದು ಏನಾಗಿತ್ತಾನಂತ. ಹೆಂಗೆ ಮಾಡ್ಯಾರ ಕೊಲೆ? ಹೆಂಗೆ ಮಾಡ್ಯಾರ ಕೊಲೆ? ಅದನ್ನು ನೋಡ್ರಿ ಹೆಂಗೆ ಮಾಡಿದಾರಂದ್ರೆ ಅದು ಅವನಿಗೆ ಆಗಿರೋ ಏಟ್ ಹೆಂಗಿತ್ತಂದ್ರೆ ಈ ಸುಮಾರದಾಗ ಒಂದು ಹೊಡ್ತ ಬಿಟ್ರೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಏನೋ ಟೊಳ್ ಬೀಜ ಹಿಚ್ಕಿದಾರ ಅಂತ ಬಂದತ್ತು. ಆಮೇಲೆ ಬಾಯಾಗ ಅರ್ಬಿ ತುರ್ಕಿದಾರ ಅಂತೇಳಿ ಬಂದತ್ತು. ಆಮೇಲೆ ಇಲ್ಲೆಲ್ಲ ಹೊಡೆದ್ರ ಏಟ್ಗಳು ಭಯಂಕರ ಬಿದ್ದದ್ದು ಅಂತ. ಹಾಗಾಗಿ ಅದು ಇಲ್ಲಿಗೆ ಹೊಡೆದ್ರ ಏಟ್ ಮಾತ್ರ ಭಯಂಕರ ಹತ್ರಿ ಅದು. ಅದು ಒಂದು ಕಲ್ಲಿಂದ ಒಂದು ಕಡೆ ಪೂರ್ತಿ ಸರಿದತ್ತು ಹಿಂಗೆ. ಇಲ್ಲಿ ಹಾಕ್ಯಾರಲ್ಲ ಈ ಜಾಗ ನಿಂತಿರಲಿಲ್ಲ. ಇದೇ ಜಾಗದ ಹಾಕಿರೋದು ಅವ್ರನ್ನ. 5-6 ತೊಟ್ಟು ಸಂಪೂರ್ಣ ಒಬ್ಬರು ರಕ್ತ ನೆನತ್ ನೋಡ್ರಿ. ಎಷ್ಟು ರಕ್ತ ಬಿದ್ದೈತೆ. ಅದ್ರ ನಿನ್ನೆ ಆಕೆ ಆಯಮ್ಮನ ಬಂದು ಕಿತ್ಲು ಅದನ್ನು ಕರ್ಕೊಂಬಂದ್ರು ಪೊಲೀಸರು. ಕರ್ಕೊಂಬಂದು ಅದೇ ಜಾಗದಾಗ ಆಕೆ ಆಯಮ್ಮನ ಕೊಟ್ಟಾಗ ಕಿಳಿಸಿದ್ರು ಅದನ್ನು. ರಕ್ತ ಎಲ್ಲ ಮುಚ್ಚಿಟ್ಟೋದು. ಅವತ್ತು ನಾಯಿ ಬಂದಾಗ ಅದ್ರ ಹತ್ರ ಇಲ್ಲದ್ರೆ ಅದು ಸೀದಾ ಬಂದ. ಆದರೂ ಅದ್ರ ಮೇಲೆ ಇಷ್ಟು ಮಟ್ಟ ಕಟ್ಟಿ ಬಿಟ್ಟಾರ ಮುಚ್ಚಿ. ಹಂಗಾದಾಗ ಅದೇನು ಬಿಡ್ತೀವಿ ನಾ ಇಲ್ಲಿ ಬಂದಿಲ್ಲ ಅದು ಮತ್ತು ವಾಪಸ್ ಹೋಗೋದು ಹಂಗಲ್ಲ ಆಯ್ತು. ಏನೇನೋ ಮಾಡುತ್ತೆ. ಒಳ್ಳೆ ಮನುಷ್ಯ ಒಳ್ಳೆ ಮನುಷ್ಯ ರೀ ಪಾಪ. ಶಿವಪ್ಪ ಮಾತ್ರ ಭಾರಿ ಒಳ್ಳೆ ಮನುಷ್ಯ. ಅವನೇನಂತಾನಲ್ಲ ಭಾರಿ ಒಳ್ಳೆ ಹುಡುಗ. ಅನ್ವರ್ಯ ಗಂಡ ಹೆಂಡತಿಗಳಂದ್ರೆ ಯಾವತ್ತಾರ ಒಂದು ದಿವಸ ಹೊಡಿಬೋದ್ರೆ ತಪ್ಪಲ್ಲದ ಆಟಲ್ಲ ಸಹಜ ಮನ್ಯಾಗ. ಇದು ಕೊಲೆ ಮಾಡೋ ಲೆವೆಲ್ಗೆ ಹೋಗ್ಯಾರಂದ್ರೆ ಅವರು ಏನು ನಡೆದತ್ತೆ ಅದು ಒಳಗಿನ ವಿಚಾರ ಅದು ನಮಗೆ ಗೊತ್ತಿಲ್ಲ. ಅದು ಈ ಹೊರಗಿನ ನಮಗೆ ನೋಡಲಿಕ್ಕೆ ಮಾತ್ರ ಹುಡುಗ ಮಾತ್ರ ಭಾರಿ ಒಳ್ಳೆಯನು. ಅವನು ಹಂಗೆ ಯಾರು ಕೊಟ್ಟಾಗ ಗಲಾಟೆನ ಮಾಡ್ತಿದ್ದಿಲ್ಲ. ಅವನು ಸತ್ತವನು ಅವನ ಪಾಡಿಗೆ ಅವನು ದುಡಿಯಾನು ಸ್ವಲ್ಪ ಅಲ್ಪ ಕುಡಿಯಾನು ಉಳಿದ ದಾಯಮನ ಕೈ ತಂದು ಕೊಡೋಣಂತ. ಅದು ಇದು ಕೊಲೆ ಮಾಡಿದಾರಂದ್ರೆ ಇದನ್ನು ನಿಜವಲ್ಲಿ ಎಲ್ಲರೂ ಇಡೀ ಊರ ಬೆರಗಾಗಿಬಿಡತ್ತೆ ರೀ. ನಮ್ಮೂರಾಗ ಎಂದ ನಡೆದಲ್ಲ ಇದು. ಅದ ರೀ ಮತ್ತು ಅವತ್ತು ಏನು ಮಾಡಿರಿ ಅಂದ್ರೆ ಬೆಳಗ್ಗೆ ಎದ್ದು ಇದ್ರ ಕೆಲ್ಸಕ್ಕೆ ಹೋಗ್ತಿದ್ರಿ ಗುಡ್ಡದ ಕೆಲ್ಸಕ್ಕೆ. ಇಲ್ಲೇ ಆಯ್ತು ನೋಡ್ರಿ ಅದು ಗಿಡ. ಆ ಗಿಡದ ತಕ್ಕ ರಂಗೋಲಿ ಹಾಕ್ಯಾರ್ರಿ. ಇಲ್ಲೇ ಏನಾಯ್ತು ಅಂದ್ರೆ ಕಂಡ್ರಕ್ಕಲ್ಲೇನು ರೀ ಅದು ಗಿಡ. ಇಲ್ಲೇ ರಂಗೋಲಿ ಹಾಕ್ಯಾರ್ರಿ. ತಿರುಗಿ ಅದು ಎಲ್ಲ ಆದಮೇಲೆ ನಿಚ್ಚಳಾದ್ಮೇಲೆ ನನ್ನ ಗಂಡನ ಹೊಡೆದು ಹಾಕ್ಯಾರ ಅಂತೇಳಿ ಜನ ಕರೆದಂಗೆ ಜನ ಎಲ್ಲ ಬಂದು ನೋಡಿ ಯಾರು ಮುಟ್ಟಬೇಡ್ರಿ ಅಂದು ಹಿಂದಕ್ಕೆ ಸರಿಸಿ ಅವಾಗ ನೀರು ಹಾಕ್ಯಾಳ ತಂದು ಚೆಂಬಿಲಿ. ಅಲ್ಲೇ ಎಲ್ಲ ಮತ್ತೆ ಒಳಗೆಲ್ಲ ತೊಳೆದಾರ್ರಿ ಸ್ವಚ್ಛಾಗಿ. ರಾತ್ರಿ ಎಲ್ಲ ಅಷ್ಟ ಮಾಡ್ಯಾರ್ರಿ. ಬೆಳ್ದಂಗೆ ಕ್ಲೀನ್ ಮಾಡಿ ಇದು ಮಾಡ್ಕೊಂಡಿದ್ದು ಬೆಳಗ್ಗೆ ಎಲ್ಲರೂ ಅವರು ಕೆಲ್ಸಕ್ಕೆ ಇವ್ರಿಗೆ ಅಕ್ಕಿ ಬುತ್ತಿ ಕಟ್ಕೊಂಡ ನೋಡ್ರಿ. ಬುತ್ತಿ ಕಟ್ಕೊಂಡು ಎಲ್ಲ ಇದನ್ನು ಗುದ್ಲಿ ಚಲಿಕಿ ಎಲ್ಲ ತಗೊಂಡು ಹೊರಗಿಟ್ಟು ಇಲ್ಲಿ ಬಂದು ನೋಡ್ದಂಗೆ ಮಾಡಿ ನನ್ನ ಗಂಡನ ಯಾರು ಹೊಡೆದು ಹಾಕ್ಯಾರ ಅಂದು ಆಳಕ್ಕೆ ಹತ್ತಂಗೆ ಮಾಡಿ ಎಲ್ಲರನ್ನ ಕರೆ ಕಳಿಸಿ ತೋರಿಸಿ. ಹೆಂಗತ್ಲ ಯಾರಿಗೆ ಗೊತ್ತಿರಿ, ನಾವೇನೂ ಇದ್ದಿಲ್ಲ ರೀ. ನಾವು ಕೆಲ್ಸಕ್ಕೆ ಹೋಗಾರ ಆಮ್ಯಾಗ ಬಂದು ನೋಡಿದ್ವಿ. ಅಲ್ಲ ಅವ್ರು ಪೊಲೀಸ್ನವ್ರು ಎಲ್ಲ ನಿಂತ್ಕೊಂಡು ನೋಡಿದ್ವಿ.
ಇಲ್ಲಿ ಇಂಥ ಟೈಮ್ನಾಗ ಇಂಥ ಹತ್ರ ಯಾರು ಹೊಡೆದಾಕಲ್ಲ ಅಂತ ನಾವು ಜನ ಎಲ್ಲ ಗೊತ್ತಾಗತ್ತೆ. ಆ ಹುಡುಗನು ಕೇಳ್ಯಾರ, ಆ ಹುಡುಗನ ಏನು ಹೇಳಿಲ್ಲ. ತಿರ್ಗಿ ಆ ಹುಡುಗನು ಭಾಳ ಪೊಲೀಸ್ನವ್ರು ಪೀಡಿಸಿ ಕೇಳಿದಾರೆ, ಅವರು ಹೇಳಿಲ್ಲ. ತಿರ್ಗಿ ಯಾವಾಗ ಮೊನ್ನಿನ ಇನ್ನು ಹೋಗೋಕ್ಕಂತ ಮುಂಚಾಗನ ಏನು ಅಂದ್ಲಂತ್ರಿ, ಯಾರು ಕಂಪ್ಲೇಂಟ್ ಕೊಡ್ರಿ, ಯಾವನು ಕಂಪ್ಲೇಂಟ್ ಕೊಡೋಂಗಿಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ ನನ್ನ ಅಂದ್ಲ ಅಂತ ಹೇಳಿಲ್ಲಂತ. ಹೇಳಿದ್ಮೇಲೆ ಹೌದು ರೀ ಅಂದ್ಲಂತ. ಮತ್ತು ಅಂದಮೇಲೆ ಇನ್ನೇನು ಮಾಡ್ತೀವಿ, ಮತ್ತೆ ಬಂದ್ರೆ ಹೇಳ್ಕೊಂಡು ಹೋದ್ರಿ. ಅದ್ರ ಜೊತೆಗೆ ಇನ್ನೊಬ್ರು ಯಾರು ಅವ್ರು ಏನು ಫೋನ್ ಏನೋ ಬಂದು ಅಂತ ಅವ್ರನ್ನೂ ಹೇಳ್ಕೊಂಡು ಹೋಗಿದ್ರು. ಅವ್ರು ಬಿಟ್ಟಾರ ಈಗ. ಅದಿಷ್ಟು ಗೊತ್ತು ರೀ ನಮಗೇನು. ಅದೇ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿದ್ರಿ. ಈಕೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋದು ಬೇಡ, ಇಲ್ಲೇ ಊರ ಮನೆ ಕೆಲಸ ಮಾಡ್ಕೊಂಡಿರ ಅಂತ ಹೇಳಿದ್ ನಾನು. ಅದ್ರ ಕಾಲಾಗ ಏನೇನು ಜಗಳ ಬಂದೈತಿ. ಅಲ್ಲಿಂದ ಇವನು ಹೋಗಿ ಅಲ್ಲಿ ಫ್ಯಾಕ್ಟ್ರಿ ತಕ್ಕ ಹೋಗಿ ಹೊಡೆದಾನ ಒಂದ್ಸರಿ. ಬರೋ ದಾರಿಯಾಗ ಈ ಶುಗರ್ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಅಲ್ಲಿ ಹೋಗಿ ಒಟ್ಟು ಗಲಾಟೆ ಮಾಡ್ಯಾನ. ಮತ್ತು ಅದೇ ದೇಶ ಇಟ್ಕೊಂಡು ಅವ್ನ ಮನೆಗೆ ಬರ್ದಂಗೆ ಏನು ಮಾಡಿದ್ರೆ, ಮನೆಗೆ ಬಂದಾನ ಅವ್ನ ಕಾಲು ಕಡ್ದಾರ ಇಂಥ ಹತ್ರಕ್ಕೆ. ಅದನ್ನು ಒಂದು 4 ದಿವಸ ಓಡಾಡಿ ಆಸ್ಪತ್ರೆ ತೋರಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಬಂದ. ಅದಕ್ಕೆ ಹೊಲಿಗೆ ತಾನ ಹಾಕ್ಯಂದನ್ರಿ. ಅಷ್ಟು ಗಟ್ಟಿ ಮನುಷ್ಯ ಅವ. ಖಾಲಿ ಚಪ್ಪಲಿ ಹಾಕ್ಯಂದಂಗೆ ಓಡಾಡ್ತಾನೆ ರೀ. ಕಲ್ಲಿಂದ ಹೊಡೆದಾರ ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ನಮಗೇನು ಗೊತ್ತ. ಕಲ್ಲು ಮತ್ತು ಅಲ್ಲಿ ಕಲ್ಲು ಇಟ್ಟಿದ್ರಲ್ರಿ, ಮುಚ್ಚಿಟ್ಟಿದ್ರು. ನಿನ್ನೆ ಕಲ್ಲು ತಗೊಂಡು ಹೋದ್ರಿ. ಅದನ್ನ ಕಲ್ಲು ತೊಟ್ಟು ಎಲ್ಲ ತಗೊಂಡು ಹೋಗ್ರಿ. ಸುರೇಶ್ ಅಂತ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 22/6/2026 ಒಂದು ಕೊಲೆ ಪ್ರಕರಣ ದಾಖಲಾಗುತ್ತೆ. ಈ ಕೊಲೆ ಆಗಿರ್ತಕ್ಕಂಥ ಮೃತ ಶಿವಪ್ಪ ಅಂತ ಬಿಟ್ಟೇಳಿ, ಇವರು ಚಿಕ್ಕಬಿದರೆ ಕ್ಯಾಂಪು ಹರಿಹರ ತಾಲೂಕಿನಲ್ಲಿ ಹೆಂಡತಿ ಮತ್ತು ಮಗನೊಂದಿಗೆ ವಾಸ ಮಾಡ್ತಾಯಿರ್ತಾರೆ. ಒಟ್ಟು ಇವರಿಗೆ 2 ಜನ ಮಕ್ಕಳು, ಒಂದು ಹೆಣ್ಮಗು ಮತ್ತು ಇನ್ನೊಬ್ಬ ಗಂಡು ಮಗು. ಹೆಣ್ಮಗಳನ್ನು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಮನೆಯಲ್ಲಿ ಗಂಡ, ಹೆಂಡತಿ ಮತ್ತು ಮಗ ವಾಸ ಮಾಡ್ತಾಯಿರ್ತಾರೆ. ಮಗ ದಾವಣಗೆರೆ ನಗರದಲ್ಲಿ ದಿನನಿತ್ಯ ಕಾಲೇಜಿಗೆ ಹೋಗಿ ಬಂದು ಓಡಾಡ್ಕೊಂಡಿರ್ತಾನೆ. ಆ ದಿನಾಂಕ 22/6/2026 ಆ ಕೊಲೆ ಆಗುತ್ತೆ. ಆ ಕೊಲೆ ಆಗಿರ್ತಕ್ಕಂಥ ಅವರ ಅಣ್ಣ ಕಂಪ್ಲೇಂಟ್ ಕೊಡ್ತಾರೆ, ಯಾರೋ ದುಷ್ಕರ್ಮಿಗಳು ಈ ಥರ ತಮ್ಮನನ್ನು ಕೊಲೆ ಮಾಡಿ ಮನೆ ಹಿಂಭಾಗದಲ್ಲಿ ಹಾಕಿ ಹೋಗಿದ್ದಾರೆ ಅಂತ ಬಿಟ್ಟೇಳಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಶಗರೀರವರು ಮತ್ತು ಎಲ್ಲ ಸಿಬ್ಬಂದಿಗಳು ತನಿಖೆಯನ್ನು ಕೈಗೊಂಡು ಈ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿರ್ತಕ್ಕಂಥ ಏನು ಮೃತನ ಹೆಂಡತಿ ಸಾವಿತ್ರಮ್ಮ ಅಂತ ಬಿಟ್ಟೇಳಿ ಇವರು ಮತ್ತು ಇವರ ಮಗನನ್ನು ದಸ್ತಗಿರಿ ಮಾಡಿದ್ದೇವೆ. ಈ ಒಂದು ಕೊಲೆಗೆ ಮುಖ್ಯ ಕಾರಣ ಏನಂತಂದರೆ, ಏನು ಮೃತ ಶಿವಪ್ಪ ಈತ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಕೂಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಹಣವನ್ನು ಕುಡಿತಕ್ಕೆ ದಾಸನಾಗಿ ಕುಡಿದು ಬಂದುಬಿಟ್ಟು ಮನೆಯಲ್ಲಿ ಗಲಾಟೆ ಮಾಡೋದು, ಹೆಂಡತಿಗೆ ಶೀಲವನ್ನು ಶಂಕಿಸಿ ಪದೇ ಪದೇ ಹೀಯಾಳಿಸಿ ಅವರಿಗೆ ಮಾನಸಿಕವಾಗಿ ಭಾಳಷ್ಟು ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಅಂತ ಬಿಟ್ಟೇಳಿ ಈ ಒಂದು ಕಾಟದಿಂದ ದೂರವಾಗಬೇಕು, ಗಂಡನ ಒಂದು ಏನು ಬೈಯೋದು ಹೊಡೆಯೋದು ಈ ಒಂದು ಇದರಿಂದ ತಪ್ಪಿಸ್ಕೋಬೇಕಂತ ಬಿಟ್ಟೇಳಿ ಅವತ್ತಿನ ದಿನ ಏನು ಆರೋಪಿತ ಮಹಿಳೆ ಈ ಹತ್ತಿರದಲ್ಲಿರ್ತಕ್ಕಂಥ ಖಾಸಗಿ ವಿಂಡ್ ಮಿಲಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಅವತ್ತಿನ ದಿನ ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಬಂದ ನಂತರ ಗಂಡ ಯಥಾಸ್ಥಿತಿ ಕುಡಿದು ಬಂದು ಹೆಂಡತಿಗೆ ಕೆಟ್ಟದಾಗಿ ಬೈತಾ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನಿದ್ದೆಗೆ ಜಾರ್ತಾನೆ. ಇವಳು ಆ ಸಮಯದಲ್ಲಿ ಅಲ್ಲೇ ಮನೆ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಗಂಡನ ತಲೆಗೆ ಭಾರವಾಗಿ ಹೊಡೆದು ನಂತರ ಅವನ ಕಿವಿ ಮತ್ತು ಮೂಗಲ್ಲಿ ರಕ್ತ ಬರುತ್ತೆ. ಅವನು ಅಲ್ಲೇ ಸ್ಥಳದಲ್ಲೇ ಸಾಯ್ತಾನೆ. ಸುಮಾರು 2 ಗಂಟೆ ಸುಮಾರಿಗೆ ಮನೆಗೆ ಆಗಮಿಸಿರ್ತಕ್ಕಂಥ ಮಗ ಇದನ್ನೆಲ್ಲ ನೋಡ್ತಾನೆ. ನೋಡಿಬಿಟ್ಟು ಈ ಥರ ಆಗಿದ್ದನ್ನು ನೋಡಿ ಅವನು ವಾಪಸ್ಸು ತನ್ನ ತಾಯಿ ಏನೋ ಹೇಳಿಬಿಟ್ಟು ವಾಪಸ್ ಕಳಿಸ್ಕೊಡ್ತಾಳೆ. ಮನೆಗೆ ವಾಪಸ್ ಹೋಗ್ತಾನೆ. ಈವ್ನಿಂಗ್ ಬಂದು ಈ ಒಂದು ಮೃತ ದೇಹವನ್ನು ತಮ್ಮ ಮನೆಯ ಹಿತ್ತಲಿನಲ್ಲಿ ಇಬ್ಬರು ಕೂಡ ಸಾಗಿಸಿ ಅಲ್ಲಿ ಅದನ್ನು ಇಡ್ತಾರೆ. ತದನಂತರ ಈ ರೀತಿ ಯಾರೋ ಕೊಲೆ ಮಾಡಿದ್ರೆ ಅಂತ ಬಿಟ್ಟೇಳಿ ಅದನ್ನು ಬಿಂಬಿಸಿ ಅವರ ಮೃತನ ಅಣ್ಣ ಈ ರೀತಿ ಕಂಪ್ಲೇಂಟ್ ಕೊಡ್ತಾನೆ. ಈ ಎಲ್ಲ ಆಯಾಮಗಳನ್ನು ತನಿಖೆ ಕೈಗೊಂಡು ಮತ್ತು ಊರಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಹಿತಿದಾರರಿಂದ ಮಾಹಿತಿಯನ್ನು ಕಲೆ ಹಾಕಿ ಇವರನ್ನು ನಾವು ನಿನ್ನೆ ದಿನ
ದಸ್ತಗಿರಿ ಮಾಡಿ ಹಾಲಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೇವೆ. ಈ ಒಂದು ಪ್ರಕರಣದಲ್ಲಿ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲು, ಅದರ ಜೊತೆಗೆ ಏನು ಮೃತದೇಹವನ್ನು ಸಾಗಿಸಲು ಮತ್ತು ಮೃತದೇಹ ಯಾವುದೇ ರೀತಿಯ ಕುರುಗಳು ಸಿಗದಂತೆ ಅಡುಗೆ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಶವವನ್ನು ನೀರಿನ ತೊಳೆದುಬಿಟ್ಟಿರ್ತಾರೆ, ನೀರಿಂದ ಹಾಕಿಬಿಟ್ಟು ಅದಕ್ಕೆ ಉಪಯೋಗಿಸಿರ್ತಕ್ಕಂಥ ಬಟ್ಟೆ ಮತ್ತು ಹೆಣವನ್ನು ಹಿಂಭಾಗದಲ್ಲಿ ಸಾಗಿಸಲು ಉಪಯೋಗಿಸಿರ್ತಕ್ಕಂಥ ಗೋಣಿಚೀಲ ಇವೆಲ್ಲವನ್ನು ಕೂಡ ಅವರು ತಮ್ಮ ಮನೆಯ ಹಿತ್ತಲಿನಲ್ಲಿ ಮುಚ್ಚಿಟ್ಟಿರ್ತಾರೆ. ಒಂದು ಏನು ಮರಳಿನಲ್ಲಿ ಅಲ್ಲೆಲ್ಲವನ್ನು ಸೀಜ್ ಮಾಡಿಕೊಂಡು ಈಗಾಗಲೇ ಇಬ್ಬರು ಆರೋಪಿಗಳನ್ನು, ತಾಯಿ ಮತ್ತು ಮಗನನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತನಿಖೆ ಮುಂದುವರಿಯುತ್ತೆ.